ಖಾನ್ ಈ ರೀತಿ ವೇಷ ಹಾಕಿದ್ದು ದುಡ್ಡಿಗಾಗಿ. ಅಸಲಿ ವಿಚಾರ ರಿವೀಲ್. ಹೌದು, ಆಮಿರ್ ಖಾನ್ ಅವರು ಭಿಕ್ಷುಕನಂತೆ ವೇಷ ಧರಿಸಿ ಮುಂಬೈನ ಬೀದಿಗಳಲ್ಲಿ ಸುತ್ತಾಡಿದ್ದಾರೆ. ಈ ರಹಸ್ಯ ಅಭಿಯಾನವು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಕೆಲವು ಅಭಿಮಾನಿಗಳು ಅವರನ್ನ ಮೆಚ್ಚಿದ್ರೆ, ಇನ್ನು ಕೆಲವರು ಅವರ ಈ ಕ್ರಮವನ್ನ ಟೀಕಿಸಿದ್ದಾರೆ. ಲಾಲ್ ಸಿಂಗ್ ಚಡ್ಡಾ ಚಿತ್ರದ ವೈಫಲ್ಯದ ನಂತರ ಆಮಿರ್ ಖಾನ್ ಸಿತಾರೆ ಜಮೀನ್ ಪರ್ ಚಿತ್ರದ ಮೇಲೆ ಗಮನ ಹರಿಸಿದ್ದಾರೆ. ಆಮಿರ್ ಖಾನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಲ್ಲಿ ಇದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಅವರ ಭಿಕ್ಷುಕನ ವೇಷ. ಭಿಕ್ಷುಕನ ರೀತಿಯಲ್ಲಿ ವೇಷ ಧರಿಸಿ ಮುಂಬೈನ ಬೀದಿಗಳಲ್ಲಿ ಅವರು ಸುತ್ತಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಭರ್ಜರಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅವರು ಇಷ್ಟೆಲ್ಲ ಮಾಡಿದ್ದು ಹಣಕ್ಕಾಗಿ. ಹೇಗೊಂದು ವಿಚಾರ ಈಗ ರಿವೀಲ್ ಆಗಿದೆ. ಇದು ತಿಳಿದ ಬಳಿಕ ಫ್ಯಾನ್ಸ್ ಆಮಿರ್ ಖಾನ್ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಆಮಿರ್ ಖಾನ್ ಅವರು ಹಲವು ಬ್ರ್ಯಾಂಡ್ಗಳನ್ನ ಪ್ರಚಾರ ಮಾಡ್ತಾರೆ. ಇದರ ಪ್ರಚಾರದ ಭಾಗವಾಗಿ ಅವರು ಈ ರೀತಿ ವೇಷ ಧರಿಸಿದ್ದಾರೆ. ಹೌದು, ಕೋಕೋ ಕೋಲಾ ಇಂಡಿಯಾ ಚಾರ್ಜ್ ಹೆಸರಿನ ಪಾನೀಯವನ್ನು ಪರಿಚಯಿಸಿದೆ. ಇದರ ಪ್ರಮೋಷನ್ಗೆ ಆಮಿರ್ ಖಾನ್ ಅವರನ್ನು ಸಂಸ್ಥೆ ಬಳಸಿಕೊಂಡಿದೆ. ಇದನ್ನು ಕುಡಿದ ಬಳಿಕ ಭಿನ್ನವಾಗಿ ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ತೋರಿಸಲಾಗಿದೆ. ಆಮಿರ್ ಖಾನ್ ಅವರು ಮುಂಬೈನ ಬೀದಿಯಲ್ಲಿ ಭಿನ್ನ ವೇಷ ತೊಟ್ಟು ತಿರುಗಾಡುವಾಗ ಯಾರೊಬ್ಬರಿಗೂ ಅದು ಆಮಿರ್ ಖಾನ್ ಎಂಬುದು ತಿಳಿಯಲಿಲ್ಲ. ಅವರನ್ನು ಯಾರು ಗುರುತಿಸಲೂ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋ ಹಂಚಿಕೊಂಡಾಗ ಈ ವಿಚಾರ ರಿವೀಲ್ ಆಯಿತು. ಆ ಬಳಿಕ ಆಮಿರ್ ಖಾನ್ ಭೇಟಿ ಮಾಡುವ ಅವಕಾಶ ತಪ್ಪಿಸಿಕೊಂಡಿದ್ದಕ್ಕೆ ಬೇಸರ ಮಾಡಿಕೊಂಡ್ರು. ಇನ್ನು ಕೆಲವರು ಆಮಿರ್ ಖಾನ್ ಅವರನ್ನ ಟೀಕೆ ಮಾಡಿದ್ದಾರೆ. ಸಿನಿಮಾ ಅಂತೂ ನಡೆಯುತ್ತಿಲ್ಲ, ಈ ರೀತಿಯಾಗಿ ದುಡ್ಡು ಮಾಡುವ ಕೆಲಸ ಆಗಿದೆ ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಕಾನ್ಸೆಪ್ಟ್ ನ ಇಷ್ಟಪಟ್ಟಿದ್ದು ಬ್ರ್ಯಾಂಡ್ಗೆ ಭರ್ಜರಿ ಪ್ರಚಾರ ಸಿಕ್ಕಿದೆ ಎನ್ನುವ ಅಭಿಪ್ರಾಯ ಹೊರಹಾಕಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. NCIB ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.